ಈಗ ಈ ಸಂಸ್ಕಾರಗಳಿಗೂ ಸನಾತನ ಧರ್ಮಕ್ಕೂ ಏನು ವ್ಯತ್ಯಾಸ ಇದೆ? ಇದು ರಿಚುವಲ್ಸ್ ಅಂತ ಏನು ಮಾಡ್ತೀವಿ ಅದೇ ಸಂಸ್ಕಾರಗಳು. ಕಾಲ ಕಾಲಕ್ಕೆ ಕ್ವಶನ್ ಕೇಳ್ಕೋಬೇಕು, ಇಲ್ಲ ಅನ್ನಿಸ್ದಾಗ ಅದನ್ನು ಕರೆಕ್ಷನ್ ಮಾಡ್ಕೊಂಡು ಮುಂದಕ್ಕೆ ಹೋಗಬೇಕು. ಇದು ಸನಾತನ ಧರ್ಮದಲ್ಲಿರುವ ಮೇನ್ ಪಾಯಿಂಟ್. ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಹಿಂದೂ ಧರ್ಮ ಅಥವಾ ಸನಾತನ ಧರ್ಮದ ಕುರಿತು ತಿಳಿದುಕೊಳ್ಳಲಿದ್ದೇವೆ. ಅದರಲ್ಲೂ ಮುಖ್ಯವಾಗಿ ಈ ಧರ್ಮ ಅಂದರೆ ಏನು, ಜನರಲ್ ಟರ್ಮ್ಸಲ್ಲಿ ಅಥವಾ ಸಾಮಾನ್ಯವಾಗಿ ಧರ್ಮ ಅಂದ್ರೇನು, ಅದರ ವ್ಯಾಪ್ತಿ ಎಷ್ಟಿದೆ, ಇವೆಲ್ಲವುಗಳ ಕುರಿತಾಗಿ ಇವತ್ತು ನಮ್ಮೊಂದಿಗೆ ಚರ್ಚೆ ಮಾಡಲು ನಮ್ಮೊಂದಿಗಿದ್ದಾರೆ ಅನಂತಕೃಷ್ಣ ಶರ್ಮಾ ಸರ್ ಅವರು. ಕಾರ್ಯಕ್ರಮಕ್ಕೆ ಸರ್ ನಿಮಗೆ ಸ್ವಾಗತ. ನಮಸ್ತೆ. ಧರ್ಮವಾಹಿನಿಯ ಎಲ್ಲ ವೀಕ್ಷಕರಿಗೂ ಈ ಮೂಲಕ ಶುಭ ಹಾರೈಸ್ತೇನೆ. ಸನಾತನ ಧರ್ಮದಲ್ಲಿ ಈ ಸಂಸ್ಕಾರಗಳು ಅಂತ ಏನು ಮೆನ್ಷನ್ ಆಗಿದೆ, ಈಗ ಈ ಸಂಸ್ಕಾರಗಳಿಗೂ ಸನಾತನ ಧರ್ಮಕ್ಕೂ ಏನು ವ್ಯತ್ಯಾಸ ಇದೆ? ಸಂಸ್ಕಾರಗಳು ಇದೆ. ಏನು ಸಂಸ್ಕಾರಗಳು ಅಂದರೆ ಏನು? ಶಾಲೆಯಲ್ಲಿ ಗುಡ್ ಟಚ್ ಬ್ಯಾಡ್ ಟಚ್ ಅಂತ ಹೇಳ್ಕೊಡ್ತಾ ಇದ್ದೀವಿ. ಅದು ಎಷ್ಟರ ಮಟ್ಟಿಗೆ ಸರಿಯಲ್ಲ ಅಂತ ಹೇಳ್ತಿಲ್ಲ ನಾನು, ಎಷ್ಟರ ಮಟ್ಟಿಗೆ ಸರಿ ಅಂತ ಕೇಳ್ತಾ ಇದ್ದೀನಿ. ಯಾಕೆ ಎಷ್ಟರ ಮಟ್ಟಿಗೆ ಸರಿ ಅಂತ ಕೇಳ್ತಾ ಇದ್ದೀನಿ ಅಂತಂದರೆ, ಆ ಸಮಯದಲ್ಲಿ ಆ ವಿಚಾರನ ಮಾಡದಲೇ ಇರೋದು ಸರಿ ತಪ್ಪು ಅಂತ ಹೇಳೋದು ಅರ್ಥ ಇದೆ. ಆದರೆ ಅದನ್ನೇ ಒಂದು ಮಗುವಾಗಿ ಅದನ್ನು ತಿಳಿಸ್ಕೊಡ್ದಿದ್ರೆ, ಯಾವಾಗ ಇದು ಸರಿ ಯಾವಾಗ ಸರಿಯಲ್ಲ ಅಂತ ತಿಳಿಸ್ಕೊಡ್ದಲೇ ಇದ್ದರೆ, ಮುಂದೆ ಅವರ ಜೀವನದಲ್ಲೂ ಗುಡ್ ಟಚ್ ಬ್ಯಾಡ್ ಟಚ್ನ ಫಾಲೋ ಮಾಡಿದ್ರೆ, ಮದುವೆ ಆದ ನಂತರದಲ್ಲಿ ನೀವು ಗುಡ್ ಟಚ್ ಬ್ಯಾಡ್ ಟಚ್ ಅಂತ ಹೆಂಡತಿ ಜೊತೆನೋ ಅಥವಾ ಗಂಡನ ಜೊತೆನೋ ಅದನ್ನು ಮಾಡೋದಿದ್ದರೆ, ನಿಮ್ಮ ಧರ್ಮವನ್ನು ಪಾಲಿಸ್ದಲೇ ಇದ್ದರೆ ಅಲ್ಲಿ ಅದು ಏನಾಗುತ್ತೆ ಅಂತಂದರೆ ಬಿರುಕಿಗೆ ಕಾರಣ ಆಗುತ್ತೆ. ಸೊ ಹಾಗಾಗಿ ನಾವು ಧರ್ಮವನ್ನು ಹೇಳ್ಕೊಡ್ಬೇಕಾದ್ರೆ ಹೇಗೆ ಹೇಳ್ಕೊಡ್ಬೇಕು, ಎಲ್ಲಿ ಹೇಳ್ಕೊಡ್ಬೇಕು, ಎಷ್ಟು ಹೇಳ್ಕೊಡ್ಬೇಕು, ಆ ಪರಿಜ್ಞಾನ ಇರಬೇಕು. ಆ ಪರಿಜ್ಞಾನ ಇದ್ದು ನಾನು ಪಾಠ ಹೇಳಿಕೊಟ್ಟಾಗ, ಅಂದರೆ ಪಾಠ ಹೇಳೋದು ಅಂತ ಹೇಳ್ತಿದ್ದೀನಲ್ಲ, ಅದು ಪಾಠ ಹೇಳೋದುವೇ ಅದು ಧರ್ಮದ ವಿಚಾರ. ಯಾವಾಗ ಎಷ್ಟು ಎಲ್ಲಿ ಹೇಳ್ಕೊಡ್ಬೇಕು ಅಷ್ಟನ್ನು ಹೇಳ್ಕೊಟ್ರೆ ಅವರು ಪರಿಪಾಲಿಸೋದ್ರಲ್ಲಿ ಯಾವುದೇ ತೊಂದರೆ ಆಗೋದಿಲ್ಲ ಅಂತ. ಇದನ್ನು ಅಲ್ಪ ಸ್ವಲ್ಪ ಇಟ್ಕೊಂಡು ನಾವು ಮುಂದುವರೆದಾಗ, ಜೀವನ ಮಾಡಿದಾಗ, ನಮಗೆ ಪ್ರತಿಯೊಂದು ಹಂತದಲ್ಲೂ ಏನೇನು ಮಾಡ್ತಿದ್ದೀವಿ, ನಾವು ಹೇಗೆ ಮಾಡಬೇಕು ಅಂತಿದೆಯಾ ಅದೇ ಥರ ಮಾಡ್ತಿದ್ದೀವೋ ಇಲ್ವೋ, ನಾನು ತಂದೆಯಾಗಿ ಇದನ್ನು ಮಾಡಬೇಕು ಅಂತ ಇದೆ, ಅದನ್ನು ಮಾಡ್ತಿದ್ದೀನೋ ಇಲ್ವೋ, ಮಗ ಆಗಿ ಈ ರೀತಿ ಮಾಡಬೇಕು ಅಂತಿದೆ, ಆ ಥರ ಮಾಡ್ತಿದ್ದೀನೋ ಇಲ್ವೋ, ಅದನ್ನು ನಾವು ಕಾಲಕ್ಕೆ ಕ್ವಶನ್ ಕೇಳ್ಕೋಬೇಕು. ಕ್ವಶನ್ ಕೇಳ್ಕೊಂಡು ಸರಿ ಇದೆ ಅನಿಸಿದಾಗ ಮುಂದಡಿ ಇಡಬೇಕು, ಇಲ್ಲ ಅನ್ನಿಸ್ದಾಗ ಅದನ್ನು ಕರೆಕ್ಷನ್ ಮಾಡಿಕೊಂಡು ಮುಂದಕ್ಕೆ ಹೋಗಬೇಕು. ಇದು ಸನಾತನ ಧರ್ಮದಲ್ಲಿರುವ ಮೇನ್ ಪಾಯಿಂಟ್. ಏನಂತಂದರೆ, ಕಾಲ ಧರ್ಮಕ್ಕೆ ಅನುಗುಣವಾಗಿ ಧರ್ಮವನ್ನು ಪರಿವರ್ತನೆ ಮಾಡಿಕೊಳ್ಳುವ ಅವಕಾಶ ಸನಾತನ ಧರ್ಮದಲ್ಲಿದೆ. ಅದಕ್ಕೆ ಹೀಗೆ ಇರುವುದಿಲ್ಲ ಅಂತ ಹೇಳಿದ್ದಾರೆ. ಯಾವುದೋ ನಮ್ಮ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಚೇಂಜ್ ಈಸ್ ದ ಓನ್ಲಿ ಕಾನ್ಸ್ಟೆಂಟ್ ಅಂತ. ಅದನ್ನು ಇಂಗ್ಲೀಷಲ್ಲಿ ಹೇಳ್ತಿದ್ದೀನಿ ಅಷ್ಟೇ. ಅದರೊಳಗೆ ಏನಂದರೆ, ಬದಲಾವಣೆ ಜಗದ ನಿಯಮ ಅಂತ. ಬದಲಾವಣೆ ಆಗ್ತಾನೇ ಇರುತ್ತೆ. ಆ ಬದಲಾವಣೆಗೆ ಹೊಂದಿಕೊಂಡು ನಾವು ಜೀವನ ಮಾಡಿದ್ರೆ, ಅಥವಾ ಬದಲಾಗಿ ಜೀವನ ಮಾಡಿದಾಗ ಜೀವನ ಅನ್ನೋದು ಹಸನಾಗಿರುತ್ತೆ. ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಸರ್, ಈಗ ನೀವು ಸನಾತನ ಧರ್ಮ ಅಂತ ಬಂದಾಗ, ಧರ್ಮದ ವಿಚಾರದಲ್ಲಿ ಈಗ ಒಬ್ಬ ಹೆಣ್ಣು ಮಗಳು ಅಥವಾ ಚಿಕ್ಕ ಹುಡುಗಿ, ಆಕೆ ಧರ್ಮನ ಆಕೆ ಪಾಲಿಸ್ಬೇಕು ಅಂತ ಹೇಳಿದರೆ ಅದೇ ಧರ್ಮ ಅಂತ ಹೇಳಿದರೆ. ಹೌದು. ಹೀಗಿದ್ದಾಗ ಸನಾತನ ಧರ್ಮದಲ್ಲಿ ಈ ಸಂಸ್ಕಾರಗಳು ಅಂತ ಏನು ಮೆನ್ಷನ್ ಆಗಿದೆ, ಈಗ ಈ ಸಂಸ್ಕಾರಗಳಿಗೂ ಸನಾತನ ಧರ್ಮಕ್ಕೂ ಏನು ವ್ಯತ್ಯಾಸ ಇದೆ? ಸಂಸ್ಕಾರಗಳು ಇದೆ. ಏನು ಸಂಸ್ಕಾರಗಳು ಅಂದರೆ ಏನು? ಸಂಸ್ಕಾರಗಳು ಅಂತಂದರೆ ಆ ಸಮಯದಲ್ಲಿ ಮಾಡಬೇಕಾದ ಕೆಲವು ಕರ್ತವ್ಯಗಳು ಅಂತ. ಯಾರಿಗೆ? ತಂದೆಗೆ ಅಥವಾ ತಾಯಿಗೆ ಅಥವಾ ಮಗಳಿಗೆ ಅಥವಾ ಸಮಾಜದಲ್ಲಿ ನಾವು ಏನು ಮಾಡ್ತೀವಿ ಅನ್ನೋದು, ಅದು ಕಟ್ಟಳೆಗಳನ್ನು ಪಾಲಿಸುವಂಥದ್ದು. ಅಥವಾ ನಾವೊಂದು ರಿಚುವಲ್ಸ್ ಅಂತ ಏನು ಮಾಡ್ತೀವಿ ಅದೇ ಸಂಸ್ಕಾರಗಳು. ಈಗ ಹೇಗೆ ಅಂತಂದರೆ, ನನಗೆ ಮಗು ಆಗಬೇಕು ಅಂತ ಇದ್ದರೆ, ಏನು ಕಾಯ್ದೆ ಇದೆ? ನಾನು ಅದಕ್ಕೆ ಮೊದಲು ಮದುವೆ ಆಗಬೇಕು ಅಂತ ಕಾಯ್ದೆ ಇದೆ ಅಲ್ವಾ? ಮದುವೆ ಆಗದಲೇ ಮಕ್ಕಳು ಮಾಡ್ಕೊಳ್ಳೋ ಹಾಗಿಲ್ಲ ಅಂತ. ಯಾಕದಿದೆ? ಸೋಷಿಯಲ್ ಆಸ್ಪೆಕ್ಟ್ಸಲ್ಲಿ ನಾವು ನೋಡಿದಾಗ ಆ ರೀತಿ ನಾವು ಒಂದು ಕಟ್ಟಳೆನ ನಮ್ಮ ಜೀವನದಲ್ಲಿ ನಾವೇ ಹಾಕ್ಕೊಳ್ದಲೇ ಇದ್ದರೆ, ಹೆಣ್ಣು ಎಲ್ಲೆಲ್ಲಿ ಸಿಗುತ್ತೋ ಅಥವಾ ಗಂಡು ಎಲ್ಲೆಲ್ಲಿ ಸಿಗುತ್ತೋ, ಅದು ಎರಡೂ ಕಡೆಗೆ, ನಾನು ಬರೀ ಗಂಡಿಗೆ ಅಥವಾ ಹೆಣ್ಣಿಗೆ ಅಂತ ಇದೆಲ್ಲ, ಎರಡೂ ಕಡೆಗೆ ಅವರವರ ಮಗು ಪಡೆಯೋದೇ ಒಂದು ಧರ್ಮ ಆದರೆ ಹೇಗೆ ಬೇಕಾದ್ರೂ ಪಡಿಬೋದು. ಅದಕ್ಕೂ ನಮಗೂ ಅವಾಗ ನಾವು ಮಾನವರಾಗಿ, ಅಂದರೆ ಮನುಷ್ಯರಾಗಿ ಹುಟ್ಟಿ, ನಮಗೂ ಪ್ರಾಣಿಗಳಿಗೂ ಏನು ವ್ಯತ್ಯಾಸ ಇದೆ? ಅದಕ್ಕೆ ಮನುಷ್ಯ ಧರ್ಮದಲ್ಲಿ ಏನೇನು ಪಾಲಿಸಬೇಕು, ಯಾವ್ಯಾವ ಸಮಯದಲ್ಲಿ ಪಾಲಿಸಬೇಕು ಅನ್ನೋದಕ್ಕೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹಾಕಿದ್ದಾರೆ. ಆ ಸಮಯದಲ್ಲಿ ಅದು ಮಾಡುವಂಥ. ಈ ಬಾಲ್ಯಾವಸ್ಥೆಯಲ್ಲಿ ನೀವು ಸ್ಕೂಲ್ಗೆ ಹಾಕೋ ಅವಶ್ಯಕತೆ ಇಲ್ಲ. ಹಿಂದಿನ ನಾವು ಸನಾತನ ಧರ್ಮದ್ದು ಹೇಳಕ್ಕೆ ಹೋದರೆ, ಅವರನ್ನು 8 ವರ್ಷ ಹತ್ತತ್ರ ಬಂದಾಗ ಎಜುಕೇಷನ್ಗೆ ಅಂತ ಹೊರಗಡೆ ಕಳಿಸ್ತಿದ್ರು. ಹಂಗಂದರೆ ಹಿಂದೆ ಎಜುಕೇಷನ್ ಹೇಳ್ಕೊಟ್ಟಿಲ್ಲ ಅಂತಲ್ಲ, ಅದಕ್ಕೆ ಹಿಂದೆ ಹೇಳಿದರು
ಏನೋ ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ. ಇದನ್ನೆಲ್ಲ ಯಾಕೆ ಹೇಳಿದ್ದಾರೆ ಅಂತಂದರೆ, ಮನೆಯಲ್ಲಿ ಏನು ಮಾಡಬೇಕು, ಹೇಗೆ ಮಾಡಬೇಕು, ಯಾರ ಜೊತೆ ಹೇಗೆ ವ್ಯವಹರಿಸಬೇಕು, ಯಾವ ಸಮಯದಲ್ಲಿ ನಾವು ನಮ್ಮ ನಡವಳಿಕೆ ಹೇಗಿರಬೇಕು, ಇದನ್ನೆಲ್ಲ ಸೋಷಿಯಲ್ ಆಸ್ಪೆಕ್ಟ್ಸ್ ಇದೆಯಲ್ಲ, ಇವಿಷ್ಟನ್ನು ಮೊದಲು ಮನೆಯಲ್ಲಿ ಹೇಳ್ಕೊಡ್ತಾಯಿದ್ರು. ಈಗ ದೇವರಿಗೆ ಹೇಗೆ ನಾವು ಪೂಜೆ ಮಾಡಬೇಕು, ಈ ಥರದ್ದೆಲ್ಲ ವಿಚಾರ ಹೇಳ್ಕೊಡ್ತಿದ್ರು. ಪೂಜೆ ಮಾಡೋದು ಹೇಳ್ಕೊಡ್ತಿದ್ರು, ಅದ್ರ ಪೂಜೆನ ಯಾವ ಮಂತ್ರ ಸಹಿತ ಮಾಡಿ ಅಂತ ಹೇಳ್ಕೊಡ್ತಿರ್ಲಿಲ್ಲ. ಯಾಕೆಂದರೆ ಅದು ಗುರು ಹೇಳ್ಕೊಡ್ತಾನೆ ಅಂತ. ಸೊ 8 ವರ್ಷ ಆದಾಗ ಅವನಿಗೆ ಉಪನಯನ ಅಂತ ಮಾಡೋರು. ಉಪನಯನ ಅಂತಂದರೆ 2ನೇ ಕಣ್ಣು, ಅಥವಾ ಉಪನಯನ 2ನೇ ಕಣ್ಣು ಅಂತ. 2ನೇ ಕಣ್ಣು ಯಾರಾಗಕ್ಕೆ ಸಾಧ್ಯ? ಮೊದಲನೇ ಕಣ್ಣು ತಾಯಿ ಜನ್ಮ ಕೊಟ್ಟಾಗ ಮೊದಲನೇ ಕಣ್ಣು ಬಂದರೆ, ಜ್ಞಾನದ ದೃಷ್ಟಿ ಕೊಡುವ ಗುರು 2ನೇ ಕಣ್ಣನ್ನು ಕೊಡ್ತಾನೆ ಅನ್ನೋ ಲೆಕ್ಕದಲ್ಲಿ ಗುರುವಿನ ಜೊತೆಗೆ ಕಳಿಸುವ ಮುಂದೆ ಅದಕ್ಕೊಂದು ಉಪನಯನ ಅಂತ ಒಂದು ವಿಧಿ ಮಾಡಿ ಎಜುಕೇಷನ್ಗೆ ಕಳಿಸ್ತಾ ಇದ್ರು. ಇದು ಸಂಸ್ಕಾರಗಳು. ನಾವು ಷೋಡಶ ಕರ್ಮಗಳು ಅಂತ ಹೇಳ್ತೀವಿ, ಷೋಡಶ ಸಂಸ್ಕಾರಗಳು ಅಂತ ಹೇಳ್ತೀವಿ. 16 ಸಂಸ್ಕಾರಗಳಿದೆ. ಎಲ್ಲಿಂದ ಅಂತಂದರೆ ನಮ್ಮ ಹುಟ್ಟಿನಿಂದ ಸಾಯೋವರೆಗೂ, ಅಂದರೆ ನಾವು ಅಂತ್ಯೇಷ್ಟಿ ಮಾಡ್ತೀವಲ್ಲ ಅಲ್ಲಿವರೆಗೂ 16 ಕರ್ಮಗಳಿವೆ, ಅಥವಾ 16 ಸಂಸ್ಕಾರಗಳಿದೆ ಅಂತ. ಆ ಸಂಸ್ಕಾರಗಳಲ್ಲಿ ನಮಗೆ 1 ಅಥವಾ 2 ಸಂಸ್ಕಾರಗಳನ್ನು ನಾವು ಹುಟ್ಟಿನ ನಂತರದಲ್ಲಿ ಪಡ್ಕೋತೀವಿ ಬಿಟ್ಟರೆ ಮಿಕ್ಕಿದ್ದೆಲ್ಲ ತಂದೆ ತಾಯಿಗಳು ನಮಗೆ ಮಾಡುವ ಸಂಸ್ಕಾರ. ನಾವು ತಂದೆ ತಾಯಿಗಳಿಗೆ ಮಾಡುವ ಸಂಸ್ಕಾರ ಒಂದು 2 ಇರ್ಬೋದು. ಏನು ಅಂತಂದರೆ, ಒಂದು ಅವರಿಗೆ ಶಾಂತಿ ಅಂತ ಮಾಡ್ತೀವಿ ಅದು, ಇನ್ನೊಂದು ಬಂದು ಅಂತ್ಯೇಷ್ಟಿ, ಅಂದರೆ ಅವರು ಹೋದ ಕಾಲದಲ್ಲಿ ಅವರ ಕ್ರಿಯಾಕರ್ಮಗಳನ್ನು ಮಾಡಿ ಅವರಿಗೆ ಮುಂದಿನ ಲೋಕವನ್ನು ತೋರಿಸುವಂಥ ಪ್ರಕ್ರಿಯೆ. ಈ ಪ್ರಕ್ರಿಯೆಯನ್ನು ನಾವು 2 ಮಾಡ್ತೀವಿ ಬಿಟ್ಟರೆ ಇನ್ನು 14 ನಮ್ಮ ತಂದೆ ತಾಯಿಗಳು ನಮಗೋಸ್ಕರ ಮಾಡಿರ್ತಾರೆ. ಈ 16 ಸಂಸ್ಕಾರಗಳನ್ನು ನಾವು ಯೋಚನೆ ಮಾಡೋದಾದರೆ ಯಾವ್ಯಾವ ಸಮಯದಲ್ಲಿ ಏನೇನು ಆಗಬೇಕು ಎಲ್ಲದೂ ಅದಕ್ಕೆ ಪೂರಕವಾಗಿ ಮಾಡಿದ್ದಾರೆ. ನಾವು ಹುಟ್ಟಿದಾಗ ನಾಮಕರಣ ಮಾಡ್ತಾರೆ, ಹುಟ್ಟಿ ಸ್ವಲ್ಪ ದಿವಸಕ್ಕೆ ನಾಮಕರಣ ಮಾಡ್ತಾರೆ. ನಾಮಕರಣ ಆದಮೇಲೆ ನಾವು ಮನೆಯಿಂದ ಹೊರಗಡೆ ಹೋಗಲಿಕ್ಕೆ ಅದಕ್ಕೆ ಒಂದು ಕಾರ್ಯಕ್ರಮ ಇದೆ. ನೀವು ಮನೆಯಿಂದ ಹೊರಗಡೆ ಹಸಿಲು ದಾಟಿ ಹೊರಗಡೆ ಹೋಗ್ಬೇಕಂದ್ರೆ ಅದಕ್ಕೊಂದು ಸಂಸ್ಕಾರ ಇದೆ. ಹಸಿಲು ದಾಟಿ ಹೊರಗಡೆ ಹೋದ್ಮೇಲೆ ಚೌಳಕರ್ಮ ಅಂತ ಮಾಡ್ತಾರೆ, ಅದಕ್ಕೊಂದು ಕಾರ್ಯಕ್ರಮ ಇದೆ. ಕರ್ಣಛೇದನ ಮಾಡ್ತಾರೆ, ಅದಕ್ಕೊಂದು ಕಾರ್ಯಕ್ರಮ ಇದೆ. ಸೊ ಹೀಗೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ, ಈಗ ಹಿಂದೆ ಕಿವಿನಲ್ಲಿ ಚುಚ್ಚುತ್ತಾರೆ. ಏನಕ್ಕೆ ಚುಚ್ಚುತ್ತಾರೆ ಅಂತ ಕೇಳಿದ್ರೆ, ಅದು ನಮ್ಮ ತಲೆಗೆ ಹೋಗುವ ಒಂದು ನರವನ್ನು ಪಿಂಚ್ ಮಾಡಿದಾಗ ನಮಗೆ ಬೇಕಾದ ಜ್ಞಾನವನ್ನು ಕ್ರೋಢೀಕರಿಸೋದಕ್ಕೆ ಅಥವಾ ನಾವು ತಿಳುವಳಿಕೆ ಹೇಳ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂತ. ಈಗ ಮಕ್ಕಳನ್ನು ಈಗ ಸೈಕಾಲಜಿ, ನಾವು ಮನಃಶಾಸ್ತ್ರ ಅಂತ ನಾವು ಏನು ಹೇಳ್ತೀವಿ, ಆ ಸೈಕಾಲಜಿನಲ್ಲಿ ಒಂದಿಷ್ಟು ಹೇಳಿದ್ದಾರೆ. ಏನು ಹೇಳಿದ್ದಾರೆ? ಮಕ್ಕಳು 18 ತಿಂಗಳು ಕಳೆಯೋವರೆಗೂ ಯಾರು ಏನು ಅಂತ ಅದಕ್ಕೆ ಗೊತ್ತಿರಲ್ಲ, ಯಾರು ಏನು ಅಂತ ಗೊತ್ತಾಗೋದಿಲ್ಲ. 18 ತಿಂಗಳು ಕಳೆದ ನಂತರ ಗುರುತು, ಇದು ಆ ತಂದೆ, ಇದು ತಾಯಿ, ಇದು ತಮ್ಮ, ಇದು ಅಜ್ಜಿ, ನನಗೆ ಯಾರೋ ಸ್ವೀಟ್ ತಂದು ಕೊಡ್ತಾರೆ, ಇದಕ್ಕೆ ಅಂದರೆ ಯಾರೋ ತಂದು ಕೊಡ್ತಾರೆ, ಯಾರೋ ತಂದು ಕೊಡಲ್ಲ, ಈ ಥರದ್ದನ್ನೆಲ್ಲ ಗುರುತಿಸುವಂಥ ವಿಚಾರ ಇದೆಯಲ್ಲ, ಅದು 18ನೇ ತಿಂಗಳು ಕಳೆದ ನಂತರ ಬರುತ್ತೆ ಅಂತ. ಸೊ ಅದಕ್ಕೆ ಮಕ್ಕಳನ್ನು 18 ತಿಂಗಳು ಒಳಗಡೆ ತಿದ್ದಬೇಕಂತ. ಏನಾದ್ರು ತಿದ್ದೋದಿದ್ರೆ 18 ತಿಂಗಳ ಮೇಲೆ ತಿದ್ದಕ್ಕೆ ಹೋದರೆ ಅದು ಒಳ್ಳೆ ಥರದಲ್ಲಿದ್ದರೆ, ಅಂದರೆ ಮಾತು ನಮ್ಮದು ಅಥವಾ ಕೃತಿ ನಮ್ಮದು ಯಾವ ರೀತಿ ಇರುತ್ತೆ ಅದರ ಮೇಲೆ ಮಕ್ಕಳು ಅವರು ನಮ್ಮನ್ನು ನೋಡೋ ರೀತಿ ಚೇಂಜ್ ಆಗುತ್ತೆ ಅಂತ. ಇದು ಧರ್ಮದಲ್ಲೇ ಹೇಳಿರೋದು. ಇದನ್ನು ಈ ರೀತಿ ಮಾಡಿದ್ರೆ ಈ ರೀತಿ ಆಗತ್ತೆ ಅಂತ. ಆಮೇಲೆ ಯಾವುದುವೇ ನಾವು ಏನು ಮಾಡಿರ್ತೀವಿ ಅದಕ್ಕೆ ಪ್ರತಿಫಲ ಸಿಗೋದೇ ಹೊರತುವೆ, ನಾವು ಏನು ಮಾಡಿರಲ್ವೋ ಅದಕ್ಕೆ ಯಾವುದುವೇ ರಿಯಾಕ್ಷನ್ಸ್ ಯಾವುದೂ ಬರಲ್ಲ. ನಾನು ಯಾರಿಗಾರು ಕೆನ್ನೆಗೆ ಹೊಡೆದ್ರೆ ಮಾತ್ರ ನನಗೆ ಇನ್ನೊಂದ್ಸಲ ಕೆನ್ನೆಗೆ ಹೊಡಿಬೋದೇನೋ ಅನ್ನೋ ಯೋಚನೆ ನನ್ನ ತಲೆಯಲ್ಲಿ ಬರಬೇಕು. ಇಲ್ಲದಿದ್ದರೆ ಅವಶ್ಯಕತೆ ಇಲ್ಲ. ಅದರಿಂದ ಅದಕ್ಕೆ ಬೇರೆ ಇರಬೇಕು. ಏನು ಅಂತಂದರೆ ನನ್ನ ಮಾತಿನ ಮುಖಾಂತರನೋ ಅಥವಾ ನನ್ನ ಕೃತಿ ಮುಖಾಂತರನೋ ನನ್ನ ಇದನ್ನು ತೋರಿಸಿರ್ಬೇಕು, ಅವಾಗಷ್ಟೇ ಅದು ಬರಲಿಕ್ಕೆ ಸಾಧ್ಯ. ಇದನ್ನು ನಾವು ಒಂದು ಸ್ವಲ್ಪ ಯೋಚನೆ ಮಾಡಿ ಮುಂದಡಿ ಇಟ್ಟಾಗ ಅಥವಾ ನಮ್ಮ ಧರ್ಮವನ್ನು ತಿಳಿಲಿಕ್ಕೆ ಹೊರಟಾಗ ನಮಗೆ ಈಸಿಯಾಗಿ ಅಥವಾ ಅನುಕೂಲಕರ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಗೊತ್ತಾಗುತ್ತೆ. ಸರ್, ಈಗ ಸಂಸ್ಕಾರಗಳು ಅಂತ ಬಂದಾಗ 16 ಅಂತ ಹೇಳಿದರೆ, ಈ ಸಂಸ್ಕಾರಗಳಲ್ಲಿ ಯಾವುದಾದ್ರೂ ಒಂದು ಸಂಸ್ಕಾರ ನಾನು ಮಾಡದೇ ಇದ್ದರೆ ಅಥವಾ ನನಗೆ ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ನಮಗೆ ಅದರಿಂದ ಏನಾದರೂ ಸಮಸ್ಯೆಗಳು ಉಂಟಾಗುತ್ತಾ? ಸಂಸ್ಕಾರಗಳನ್ನು ಮಾಡದಲೇ ಇದ್ದಾಗ ಸಮಸ್ಯೆ ಉಂಟಾಗತ್ತಾ? ಆ ರೀತಿ ಯಾವುದೂ ಇಲ್ಲ. ಸಂಸ್ಕಾರ ಅದು ಹೇಗಾಗಿರುತ್ತೆ ಅಂತಂದರೆ, ಈಗ ನಾನು ನನ್ನ ಜೀವನ ಕಾಲದಲ್ಲಿ ಮದುವೆ ಆಗದಲೇ ಇರಬಹುದು, ಅದು ಒಂದು ಸಂಸ್ಕಾರ ಅಲ್ವಾ. ಮದುವೆ ಆಗದಲೇ ಇರ್ಬೋದು. ಮದುವೆ ಆಗದಲೇ ಇದ್ದಾಗ ಬೇರೆ ಯಾವ ಸಂಸ್ಕಾರಗಳು ಆಗದಲೇ ಇರೋ ಚಾನ್ಸಸ್ ಇರುತ್ತೆ ಅಲ್ವಾ. ಮದುವೆ ಆಗದಿದ್ದಾಗ ಮಕ್ಕಳಾಗ್ದಲೇ ಇರ್ಬೋದು, ಮಕ್ಕಳಿಗೆ ಮಾಡುವಂಥ ಜಾತಕರ್ಮ ಮಾಡೋಕ್ಕಾಗ್ದಲೇ ಇರ್ಬೋದು, ಅಥವಾ ನನಗೆ ಸಿಗಬೇಕಾದಂಥ ಮುಂದೆ ಯಾರೋ ಹುಟ್ಟಿದಾಗ ಯಾರೋ ನೋಡ್ಕೊಂಡಿರ್ತಾರೋ, ಬೆಳೆಯುವಾಗ ಯಾರು ನೋಡ್ಕೊತಾ ಇರ್ತಾರೋ, ಸತ್ತಾಗ ಯಾರೋ ಸುಟ್ಟಾಗ್ತಾರೆ, ಅವೆಲ್ಲ ಬೇರೆ ವಿಚಾರ. ಆದರೆ ನಾನೇ ಮಾಡಬೇಕಾದಂಥ ಕಾರ್ಯಗಳು ಅಥವಾ ಕರ್ತವ್ಯಗಳಿರ್ತಲ್ಲ, ಅದನ್ನು ಪೂರೈಸೋಕ್ಕೆ ಸಾಧ್ಯ ಇದೆಯಾ?
ನಾನು ಮದುವೆಯಾಗಿ ಕರ್ತವ್ಯ ಪೂರೈಸೋದು ಏನು, ನನಗೆ ಜನ್ಮ ಕೊಟ್ಟ ತಂದೆ ತಾಯಿಗಳಿದಾರಲ್ಲ ಅವರ ಋಣ ಹೇಗೆ ತೀರಿಸ್ತೀನಿ ನಾನು ಅಂತಂದರೆ, ನಾನು ಮದುವೆಯಾಗಿ ನನಗೆ ಮಕ್ಕಳಾದಾಗ ಅವರ ಋಣ ಅಂದರೆ ಒಂದಕ್ಕೆ ಜನ್ಮ ಕೊಡುವ ಋಣ ಇದೆಯಲ್ಲ ಅದನ್ನು ತೀರಿಸ್ದೆ ಅಂತ. ಈಗ ನಾನು ಎಜುಕೇಷನ್ ಕಲಿತೀನಿ. ನಾನು ಒಂದು ಶಾಲೆಯಲ್ಲಿ ಪಾಠ ಕಲಿಯುವಾಗ ನಾನು ಪಾಠ ಹೇಳಿಕೊಟ್ಟ ಗುರುವಿಗೆ ಅವರ ಋಣ ತೀರಿಸೋದು ಹೇಗೆ? ಅವ್ರಿಗೆ ಪಾಠ ಮಾಡೋದ? ಈಗ ನಾವು ದುಡ್ಡಿದೆಯಲ್ಲ, ಯಾರ ಹತ್ರನ ಸಾಲ ಇಸ್ಕೊಂಡಿರ್ತೀವಿ. ನಿಮ್ಮ ಹತ್ರ ನಾನು ಒಂದು 500 ರೂಪಾಯಿ ಸಾಲ ಇಸ್ಕೊತೀನಿ ಅಂತ ಇಟ್ಕೊಳ್ಳಿ, ಯಾವುದೋ ಕಾರಣಕ್ಕೆ 500 ರೂಪಾಯಿನ ತಿರುಗಿಸಿ ಕೊಡ್ಬೋದು. ಆದರೆ ನನಗೆ ಕಷ್ಟ ಕಾಲ ಇತ್ತಲ್ಲ, ಆ ಸಮಯ ಇದೆಯಲ್ಲ, 500 ರೂಪಾಯಿ ಕೊಟ್ಟಿದ್ದು ನೀವು ಆ ಸಮಯದಲ್ಲಿ ತಾನೆ ಆ ಋಣ ತೀರ್ಸೋಕ್ಕಾಗತ್ತಾ? ಆಗಲಿಲ್ಲವ. ಸೊ ಇದೇ ರೀತಿ ನಾನು ಆ ರೀತಿ ನಿಮ್ಮ ಋಣನ ತೀರಿಸ್ಬೇಕು ಅಂತ ಅಂದ್ಕೊಳ್ಳೋದು ತಪ್ಪು ಅಂತ. ಈಗ ನನಗೆ ಕಷ್ಟ ಕಾಲದಲ್ಲಿ ನೀವು ಸಹಾಯ ಮಾಡಿರ್ತೀರ, ನಾನು ನಿಮಗೆ ಸಹಾಯ ಮಾಡಬೇಕು ಅಂತಂದರೆ ಏನಂತ ಯೋಚನೆ ಮಾಡಬೇಕು ನಾನು? ನಿಮಗೆ ಕಷ್ಟ ಬರಲಿ ಅಂತ. ಓಕೆ, ಅದು ಧರ್ಮನಾ? ಧರ್ಮ. ನಿಮಗೆ ತಪ್ಪಾಗಲಿ ಅಂತ ಅಥವಾ ತೊಂದರೆ ಆಗಲಿ ಅಂತ ಬಯಸೋದೇ ತಪ್ಪು ಅಂತ. ನಿಮ್ಮದು ಹಣ ಅಷ್ಟೇ ಕೊಡ್ಬೋದು ನಾನು, ಆ ಋಣನ ತೀರ್ಸೋಕ್ಕಾಗಲ್ಲ. ಆ ಋಣನ ಹೇಗೆ ತೀರಿಸ್ಬೋದು ಅಂತಂದರೆ, ಇನ್ಯಾರೋ 4 ಜನ ಆ ರೀತಿಯ ಕಷ್ಟ ಇದ್ದಾಗ ಅವರಿಗೆ ಸಹಾಯ ಮಾಡಿದ್ದ ಕಾಲದಲ್ಲಿ ನಾನು ಆ ಋಣವನ್ನು ತೀರಿಸ್ಬೋದು ಅಂತ. ಓಕೆ ಸರ್, ಇಷ್ಟೊತ್ತು ನಮ್ಮ ಜೊತೆ ಇದ್ದು ಬಹಳ ಅದ್ಭುತವಾಗಿ ನಮಗಿರೋಂಥ ಪ್ರಶ್ನೆಗಳಾಗಲಿ ಹಾಗೂ ಸನಾತನ ಧರ್ಮದ ಬಗ್ಗೆ ಅರಿವನ್ನು ಬಹಳ ಸೊಗಸಾಗಿ ಮೂಡಿಸಿದ್ದೀರಾ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ನೀವು ಇಲ್ಲಿ ಬಂದು ನಮ್ಮ ಜೊತೆ ಸಮಯ ಕಳೆದಿದ್ದಕ್ಕೆ ತಮಗೆ ಧನ್ಯವಾದಗಳು. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ. ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಧರ್ಮ ನಮ್ಮ ಹೆಮ್ಮೆ ಕಾರ್ಯಕ್ರಮದಲ್ಲಿ ನಾವು ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಧನ್ಯವಾದಗಳು.